ಏನು ಹೇಳ್ಬೇಕು ಹೇಳ್ರಿ. ಚುನಾವಣೆಯಲ್ಲಿ ಇಲ್ಲ ಸತ್ಯವನ್ನು ಹೇಳಬೇಕಾಗತ್ತೆ. ನಮ್ಮ ಪಕ್ಷ ಸುಮಾರು ಇರ್ತಕ್ಕಂಥ ಸರ್ವೆ ಪ್ರಕಾರ ಸುಮಾರು 5ರಿಂದ 10 ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ. ಅದ್ರ ಜೊತೆಗೆ ಆಪ್ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ BJP ಇದೆ ಅಂತ ಇರ್ತಕ್ಕಂಥ ವರದಿ. ಸೊ ಇಷ್ಟು ನನಗಿರ್ತಕ್ಕಂಥದ್ದು ಮಾಹಿತಿ ಇದೆ ಡೆಲ್ಲಿದ ಬಗ್ಗೆ. ಯಾಕೆ ತಮ್ಮ ಪಕ್ಷಕ್ಕೆ ಹಿನ್ನಡೆ ಆಯಿತು ಇದೆ, ಎಲ್ಲೆಲ್ಲಿ ರೀಜನಲ್ ಪಾರ್ಟಿ ಸ್ಟ್ರಾಂಗ್ ಆಗಿ ಬೆಳೆದಿದ್ದಾವೆ ನಮಗೆ ಹಿನ್ನಡೆ ಇದೆ. ಇನ್ನು ರಾಹುಲ್ ಗಾಂಧಿಯವರ ಫಿಲಾಸಫಿ, ರಾಹುಲ್ ಗಾಂಧಿಯನ್ನು ಇನ್ನೂ ದೇಶ ಜನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವ್ರು ಇನ್ ಟೋಟ್ಯಾಲಿಟಿ ಇನ್ನು ನಮ್ಮ ಕೆಲವು ಸ್ಟೇಟ್ಗಳಲ್ಲಿ ನಾವು ಇನ್ನೂ ಬೆಳಿಬೇಕಂತಕ್ಕಂಥ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳು ಆಮೇಲೆ ಕಾರ್ಯಕರ್ತರು ಅವ್ರ ಫಿಲಾಸಫಿನ ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವಿನ್ನೂ ಮಾಡ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಜನ ಒಪ್ತಾ ಇಲ್ಲ ಅಂತ ನಾವು ಒಯ್ಯಬೇಕಲ್ಲ. ಅವ್ರ ಫಿಲಾಸಫಿ ಏನಿದೆ, ಅವ್ರು ಮಾತನಾಡ್ತಕ್ಕಂಥ ಮಾತು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಕೇಳಿಸ್ಕೊಳಿತು. ವಾಟ್ ಈಸ್ ಸ್ಪೋಕನ್ ಅಬೌಟ್ ಫ್ಯೂಚರ್ ಜನ್ರೇಷನ್ ಅಂತ ಭಾಳ ಉತ್ತಮವಾಗಿ ಮಾತನಾಡಿದ್ದಾರೆ. ಅದನ್ನು ತೋರಿಸೋರು ಯಾರು? ಅದನ್ನು ತೋರಿಸೋರು ಯಾರು? ಮಂಗಳಾರತಿ 24 ತಾಸು ತೋರಿಸಿ ಯಾವುದು EV ಬಗ್ಗೆ ಮುಂದೆ ಫ್ಯೂಚರಿಸ್ಟಿಕ್ ಹೆಂಗಿರಬೇಕು, ಆಮೇಲೆ ನಾವು ಯಾಕೆ ಡೆವಲಪ್ ಆಗ್ತಾಯಿಲ್ಲ ಅಂಥೇಳಿ ಅದ್ಭುತವಾಗಿ ಮಾತನಾಡಿದ್ದಾರೆ. ಅಂದರೆ ನಮ್ಮ ಕಂಟ್ರಿನಲ್ಲಿ ಡಾಟಾಬೇಸ್ ಇರ್ತಕ್ಕಂಥ ಡಾಟಾಬೇಸ್ ಕಂಟ್ರಿ ಆಗಬೇಕು. ಆಮೇಲೆ AIಗೆ ಯಾವ ರೀತಿ ಮುಂದೆ ನಮಗೆ ಪ್ರೋತ್ಸಾಹ ಸಿಗುತ್ತೆ, ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ಭಾಳ ಅದ್ಭುತವಾಗಿ ಒಂದು 20 ನಿಮಿಷ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲಲ್ಲ? ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ? ಫಂಡಮೆಂಟಲ್ ಇಶ್ಯೂಸ್ ಇವತ್ತು ಈ ದೇಶದ ಪರಿಸ್ಥಿತಿ, ಇವತ್ತು BJP ಅವ್ರ ಜೊತೆ ನಾವು ಬೇಕಾದ್ರೆ ಚರ್ಚೆ ಮಾಡಿ ನೋಡ್ರಿ. ಇವತ್ತು AI ಯಾವ ಲೆವೆಲ್ದಾಗಿದ್ದೀವಿ ನಾವು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಚೈನಾಗೆ ಹೋಲಿಸ್ಕೊಂಡು ನಾವು ನೋಡೋಕ್ಕೆ ಆಗೋದಿಲ್ಲ. ಕಳೆದ 10 ವರ್ಷದಿಂದ ಚೈನಾ ಏನೂ ಇರಲಿಲ್ಲ. ಇವತ್ತು 10 ವರ್ಷದಲ್ಲಿ ಚೈನಾ ರೀತಿ ಯಾಕೆ ದೊಡ್ಡ ಪ್ರಮಾಣದ ಸಾಧನೆ ಯಾಕೆ ಮಾಡ್ತು? ಎದಕ್ಕೆ ಸಾಧನೆ ಮಾಡ್ತು? ಸೆಲ್ಫ್ ಪಿಕ್ಚರು, ಸೆಲ್ಫ್ ಪ್ರಮೋಷನ್ ಕಮ್ಮಿ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಇಂಥ ಅದ್ಭುತವಾದಂಥ ರಿಸಲ್ಟ್ಗಳನ್ನ ನೋಡ್ಬೋದು. ಇಲ್ಲಿ ಏನು ರಿಸಲ್ಟ್ ಇಲ್ಲ, ಪಾಲಿಸಿ ಇಲ್ಲ, ಏನಿಲ್ಲ. ದಿನ ಬೆಳಿಗ್ಗೆ ಇದ್ರೆ ಬರೀ ಇದೇ ಐತೆ. ಮತ್ತು ಹಿಂಗಾಗಿ ಇರೋದು ಅಲ್ಲ. ನಾವೇನು ಅವ್ರು ವೈಯಕ್ತಿಕವಾಗಿ ಮಾತನಾಡ್ತಿಲ್ಲ. ಇವತ್ತು ನೋಡಿ, ಇವತ್ತು ಡಾಲರ್ ಏನಿದೆ, ಡಾಲರ್ ರೂಪಿಗೆ ಕಳೆದ 4 ತಿಂಗಳಲ್ಲಿ ದಿನಕ್ಕೆ $1, ತಿಂಗಳಿಗೆ $1 ಹೋಗ್ತಾ ಇದೆ, ಡೌನ್ ಆಗ್ತಾ ಇದೆ. ಇವತ್ತು $87 ಇದೆ, ಇವತ್ತು ಹೆಚ್ಚು ಕಮ್ಮಿ. ಇನ್ನೊಂದು ಡಿಸೆಂಬರ್ ಒಳಗೆ 90 ಮುಟ್ತೀವಿ. ಈ ದೇಶದ ಸಾಧನೆ ಹೆಂಗಿರ್ತದೆ ಅಂತಂದ್ರೆ, ದೇಶದ ಬಗ್ಗೆ ಮಾತಾಡೋದು ರಾಜ್ಯದ ಸಾಲದ ವಿಚಾರವಾಗಿ ಯಾಕೆ ನಮ್ಮ ಆಡಳಿತದಲ್ಲಿ ಸಾಲದ ಪ್ರಮಾಣ ಜಾಸ್ತಿ ಆಯ್ತು? ಒಂದು ನಿಮಿಷ ಮಾತಾಡಲ್ಲ. ಈ ದೇಶ ನಿನಗೆ ಸಂಬಂಧ ಇಲ್ಲ. ಅಲ್ಲ, ಇದೆ ಸರ್. ಫಸ್ಟ್ ಕೇಳ್ರಿ. ರಾಜ್ಯ ಮೊದಲು ನನಗೆ ಪ್ರಶ್ನೆ ಕೇಳಬೇಡ್ರಿ. ಅಲ್ಲಲ್ಲ, ಯಾಕೆ ಅಂತ ಕೇಳ. ಹೌದು ಸರ್, ರಾಜ್ಯದ್ದು ಕೇಳ್ರಿ, ದೇಶದ್ದು ಕೇಳ್ರಿ. ದೇಶದ ಸಾಲ ಎಷ್ಟಾಗಿದೆ ಅಂತ ನೀವು ಕೇಳ್ತಾರೆ, ಯಾಕೆ ಕೇಳಬಾರ್ದು? ಯಾಕೆ ಹೇಳ್ತಾ ಇದ್ದೀವಿ, ಒತ್ತು ಹೇಳ್ತಾ ಇದ್ದೀವಿ ಅಂತಂದ್ರೆ, 70 ವರ್ಷದಲ್ಲಿ ಏನು ಸಾಲ ಮಾಡಿದ ದೇಶ ಅದ್ರ 3 ಪಟ್ಟು ಸಾಲ ಮಾಡೈತೆ. ಅದರಿಂದನೇ ಇವತ್ತು ಹೊಡ್ತಾ ಬೀಳ್ತಾರದು. ಅವ್ರು ಸಾಲ ಮಾಡಿದಕ್ಕೆ ಇಲ್ಲಿ ಹೊಡ್ತಾ ಬೀಳೋದು ನಮಗೆ, ಆಯಿತಾ? ಒಂದು. ಎರಡನೇದು, 2013ರಿಂದ 2018ವರೆಗೆ BJP ಮಾಡಿರ್ತಕ್ಕಂಥ ಸಾಲ ಎಷ್ಟಿದೆ ಗುರುತಾ? ಯಾಕೆ ಚರ್ಚೆ ಮಾಡ್ಬೋದು? ಅದು 13ರಿಂದ 18 ನಾವು ಏನು ಸಾಲ ಮಾಡಿದ್ವಿ, 18ರಿಂದ 23ವರೆಗೆ BJP ಏನು ಸಾಲ ಮಾಡಿದ್ರ ಬಗ್ಗೆ ಬೇರೆ ಹೆಂಗೋ ಚರ್ಚೆ ಮಾಡೋಣ. ಸಾಲ ಎಲ್ಲ ಸ್ಟೇಟ್ಗಳು ಮಾಡ್ತಾ ಇದ್ದವು, ಅದ್ರ ಬಗ್ಗೆ ಒಪ್ಪೋಣ. ಬಿಟ್ವೀನ್ 13 and 18 ಹೌ ಮಚ್ ವಿ ಹ್ಯಾವ್ ಬಾರೋಡ್, 18 to 23 ಹೌ ಮಚ್ BJP ಹ್ಯಾಸ್ ಬಾರೋಡ್. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಆಗ್ಬೇಕಿಲ್ಲ? ಸರಿ, ಹೌದಿಲ್ಲ? ಗುಜರಾತ್ ಎಷ್ಟು ಸಾಲ ಎಷ್ಟು ಮಾಡಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಡ? ಅದಕ್ಕೆ ಚರ್ಚೆ ಮಾಡೋಣ. ಪ್ರಶ್ನೆ ಏನು, ದೇಶದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ ಸಂತೋಷ್ ನಾಡು, ರಾಜ್ಯದ ಸಮಸ್ಯೆ ಬಗ್ಗೆ ಯಾಕೆ ಮಾತಾಡ್ತಾರೆ? ಯಾರಲ್ರಿ, ಒಂದು ನಿಮಿಷ ಮಾತಾಡ. ಈಗ BJP ಅವ್ರು ಯಾರು ರಾಜ್ಯದ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಏನು, ಯಾರು ಕೇಳಿದ್ದಾರೆ? ಅಲ್ಲ ಸರಿ, BJP ಸಾಲ ಮಾಡಲಿ, ಕಾಂಗ್ರೆಸ್ ಸಾಲ ಮಾಡಲಿ, JDS ಸಾಲ ಮಾಡಲಿ, ಹೊರೆ ಮಾತ್ರ ಜನರ ಮೇಲೆ. ಹೌದ್ರಿ, ಅದಕ್ಕೆ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಎಲ್ಲರ ಮೇಲೆ ₹1 ಲಕ್ಷ ಹೆಚ್ಚು ಹೊರೆ ಮಾಡಿದ್ದಾರೆ. ಕಳೆದ 47ರಿಂದ 2014ವರೆಗೆ ಕೇವಲ 40ರಿಂದ 50 ಸಾವಿರ ರೂಪಾಯಿ ಒಬ್ಬರು ತಲೆ ಮೇಲೆ ಸಾಲ ಇತ್ತು. ಇವ್ರು ಬಂದು 1 ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ. ಇದೇ ಸಾಧನೆ ಅಲ್ಲ? ಇದು ಗಟ್ಟಿಯಾಗಿ ಹೇಳ್ಬೇಕಲ್ಲ BJP ಅವರು. ಮೋದಿ ಅವರು ಏನು ಮಾಡಿಲ್ಲ, ಕಾಂಗ್ರೆಸ್ 70 ವರ್ಷದಲ್ಲಿ ಕೇವಲ 10 ವರ್ಷದಲ್ಲಿ ಮಾಡಿದ್ದೀವಿ. ನಾವು ಒಬ್ಬೊಬ್ಬರ ಮೇಲೆ ₹1 ಲಕ್ಷ ಸಾಲ ಓರಿಸಿ ಒಂದು ಗಟ್ಟಿಯಾಗಿ ಹೇಳ್ಬೇಕಲ್ಲ. ಇದು ಸಾಧನೆ ಇಲ್ಲ ಏನಿದು? ಎಲ್ಲರಿಗಿಂತ ಜಾಸ್ತಿ ಸಾಲ ನಾವು ಮಾಡಿದ್ದೇವೆ ಅಂತ ಹೇಳಕ್ಕೆ ಗಟ್ಟಿಯಾಗಿ ಹೇಳ್ಬೇಕಲ್ಲ. ಯಾಕೆ ಹೇಳ್ಬಾರ್ದು BJP ಅವರು? ಇದು ಸಾಧನೆ ಅಲ್ಲ, ಇದು ದೊಡ್ಡ ಸಾಧನೆ ಅಲ್ಲ. ಇದು ಸಾಲ ಮಾಡಿ ದೊಡ್ಡ ಸಾಧನೆ ಅಲ್ಲೇನ್ರಿ? ಹೇಳ್ಬೇಕಲ್ಲ ಮತ್ತೆ ಗಟ್ಟಿಯಾಗಿ. ಯಾವ ಸಾಧನೆ ಮಾಡೋದಲ್ಲ ಸುಮ್ಮನೆ ಹೇಳ್ಕೊಂತಿರ್ತೀರಿ, ದೊಡ್ಡ ಸಾಧನೆ ಇದು. ಇವತ್ತು 10 ಮೋಸ್ಟ್ ಪವರ್ಫುಲ್ ಕಂಟ್ರಿ ಇತ್ತು ನಮ್ಮ ದೇಶ, ಇವತ್ತು ಅದ್ರ ಲಿಸ್ಟಿಂದ ಹೊರಗೈತೆ. ಇದನ್ನು ದೊಡ್ಡ ಸಾಧನೆ.
80ನೇ ರ್ಯಾಂಕಿಂಗ್ ಇತ್ತು ಪಾಸ್ಪೋರ್ಟ್, ಇವತ್ತು 84ನೇ ರ್ಯಾಂಕಿಂಗ್ ಬಂದಿದೆ. 84ನೇ ರ್ಯಾಂಕಿಂಗ್ ಬಂದಿದೆ, ಇದನ್ನು ದೊಡ್ಡ ಸಾಧನೆ. ಇಂಥವ್ರು ಏನು ಮಾತಾಡೋದು ಬೇಡ, ಇಂಥವೆಲ್ಲ ಸಾಧನೆ ಅಲ್ಲ. ಬರೀ ರಾಜ್ಯ ಸರ್ಕಾರ ಮೇಲೆ ಕುತ್ಕೊಂಡು ಕುಂದ್ರೋದು ಮಾತಾಡೋದು. ಯಾಕೆ ಇವತ್ತು GDP ನಂಬರ್ 1 ಇದೆ ಕರ್ನಾಟಕ, ಇದು ಒಳ್ಳೇದಲ್ಲ ಸಾಧನೆ? ಇಸ್ ಇಟ್ ನಾಟ್ ಅ ಗುಡ್ ಪಾಯಿಂಟ್? ನೋಡ್ರಿ, ಪಾಸಿಟಿವ್ ಮಾತಾಡೋಣ. ಅಗಲೆಲ್ಲ ಬಂದು ನೆಗೆಟಿವ್ ಮಾತಾಡಿದ್ರೆ ಮತ್ತೆ ನಾವು ನೆಗೆಟಿವ್ ಮಾತಾಡೋದು ಬೇಡ. ಈಗ ಪಾರ್ಲಿಮೆಂಟ್ ನಿಂತ್ಕೊಂಡು 70 ವರ್ಷದಿಂದ ಕತೆ ಹೇಳಿದ್ರೆ 10 ವರ್ಷದ ಕತೆ ಯಾರು ಹೇಳೋದು ಬೇಡ ನಿಮಗೆ? ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಯು ಓನ್ಲಿ ವಾಂಟ್ ಟು ಟಾಕ್ ಅಬೌಟ್ ಕಾಂಗ್ರೆಸ್. ಲಾಸ್ಟ್ 10 years ಯುವರ್ ಇನ್ ಪವರ್, ಯು ಡೋಂಟ್ ನೋ. ನಿಮ್ದೇನು ಆಡಿಟೇ ಬೇಡ ದೇಶದ ಜನಕ್ಕೆ. ಯು ಡೋಂಟ್ ವಾಂಟ್ ಆನ್ಸರ್ ಎನಿಥಿಂಗ್ ಫಾರ್ ದಿಸ್ ಕಂಟ್ರಿ. ಎನಿಥಿಂಗ್ ರಾಂಗ್ ಹ್ಯಾಪನ್ಸ್, ಇಟ್ಸ್ ಓನ್ಲಿ ಕಾಂಗ್ರೆಸ್. ಎಲ್ಲಿವರೆಗೆ ಹೇಳ್ಕೊಂತ ಹೋಗ್ತೀರಿ ಪಿಕ್ಚರು? ಎಲ್ಲಿವರೆಗೆ? ಯಾರಕ್ಕೋಸ್ಕರ ಇದು? ಹಾಗಾದ್ರೆ ಇದನ್ನ ಹೋರಾಟ ಮಾಡುವಂತ ವಿಪಕ್ಷವಾಗಿ ಕಾಂಗ್ರೆಸ್ ಏನ್ ಮಾಡಿದೆ ಸರ್? ಹಾಗಾದ್ರೆ ನಮಗೆ ಇದೇ ಒಂದು ಅವಕಾಶ ಮಾಡಿಕೊಡಿ. ಟಿವಿ ಐತಲ್ಲ, ಈಗ ಅವರು ಅವಕಾಶ ಮಾಡ್ತಕ್ಕಂಥ ಟಿವಿ ಮುಖಾಂತರನೇ. ಈಗ ಮೋದಿಯವ್ರ ಪ್ರಚಾರ ಎದುರಿಗೈತೆ ನೋಡ್ರಿ. ಪವರ್ಫುಲ್ ಸ್ಟೇಟು, ಪವರ್ಫುಲ್ ಕಂಟ್ರಿ ಅನ್ನೋದಕ್ಕೆ ಮಾನದಂಡಗಳದ. ಪವರ್ಫುಲ್ ಕಂಟ್ರಿ ಅಂತ ಹೆಂಗೆ ಏನು ಮಾನದಂಡ? ಏನು ಪವರ್ಫುಲ್ ಕಂಟ್ರಿದು? ನಿಮ್ಮದು ಆರ್ಥಿಕ ಪರಿಸ್ಥಿತಿ, ಫಾರಿನ್ ಪಾಲಿಸಿಗಳು, ನಿಮ್ಮದು ಮಿಲಿಟ್ರಿ ಯಾವ ರೀತಿ ಇದೆ ಆಯಿತಾ, ನಿಮ್ಮ GDP ಯಾವ ರೀತಿ ಇದೆ, ನಿಮ್ಮ ಹೆಲ್ತ್ ಯಾವ ರೀತಿ ಇದೆ, ಇವೆಲ್ಲ ಮಾನದಂಡಗಳು. ನಿಮ್ಮ ಪಾಸ್ಪೋರ್ಟ್ ಯಾವ ರೀತಿ ಇದೆ? ಪವರ್ಫುಲ್ ಹೆಂಗಾಗ್ತಾರೆ ಮನುಷ್ಯ? ದೇಶ ಪವರ್ಫುಲ್ ಅಂದ್ರೆ ಏನು? ಪಾಸ್ಪೋರ್ಟ್ ಲೆಕ್ಕ ಬರ್ತದೆ. ನಿಮ್ಮ ಪಾಸ್ಪೋರ್ಟ್ ಎಷ್ಟು ವ್ಯಾಲಿಡ್ ಇದೆ? ಯಾವುದು ಹಾಂಗ್ಕಾಂಗ್ ಇದು, ಯಾವುದು ಥೈಲ್ಯಾಂಡಿಗೆ ವೀಸಾ ಫ್ರೀ ಇದಾ ಪವರ್ಫುಲ್ ಪಾಸ್ಪೋರ್ಟ್ ಅಂದ್ರೆ ಏನು? ಥೈಲ್ಯಾಂಡಿಗೆ ವೀಸಾ ಫ್ರೀ, ಹಿಂಗೆ ಪಾಸ್ಪೋರ್ಟಾ ಫ್ರೀ? ನೀವು ಬೇರೆ ದೇಶಕ್ಕೆ ವೀಸಾಗಳಿಗೆ ಹಾಕಿದಾಗ ನಿಮಗೆ ಎಷ್ಟು ಜಲ್ದಿ ವೀಸಾ ಸಿಗುತ್ತೆ, ಬೇರೆಗೆ ಎಷ್ಟು ಜಲ್ದಿ ವೀಸಾ ಸಿಗುತ್ತೆ ಚೆಕ್ ಮಾಡಿ ನೋಡ್ರಿ. ರ್ಯಾಂಕಿಂಗ್ ಯಾಕೆ ಡ್ರಾಪ್ ಆಯಿತು? ಏನು ಕಾರಣ? ಏನು ರ್ಯಾಂಕಿಂಗ್ ಡ್ರಾಪ್ ಆಗೋಕ್ಕೆ? 80 ಇವ್ರ ಕಾಲಕ್ಕೆ 20ಗೆ ಬಂದ್ಬಿಡ್ಬೇಕಾಯ್ತು. ಅಷ್ಟು ಪವರ್ಫುಲ್ ಅಲ್ಲ ನಾವು, ಎಲ್ಲ ಕಡೆ ಪವರ್ಫುಲ್ಲು. ಮತ್ತು ಪವರ್ಫುಲ್ ಇದ್ದರೆ ಮತ್ತೆ ಡಾಲರ್ ಯಾಕೆ ಬೀಳ್ತಾ ಇದೆ? ನೀವು ಕೇಳ್ರಿ, BJP ಕೇಳ್ರಿ, ಅಲ್ರಿ ನೀವು ಇಷ್ಟು ಪವರ್ಫುಲ್ ಅಂತ ನೀವೇ ಹೇಳ್ತೀರಿ, ಮತ್ತೆ ಹಿಂಗೆ ಯಾಕೆ ಓಡ್ತಾ ಇದೆ ಅಲ್ಲ ಡಾಲರಿಗೆ ರೂಪಿಗೆ ಓಡ್ತಾ ಇಲ್ವಾ? ಪ್ರಧಾನಮಂತ್ರಿ ಯಾಕೆ ಮುಂಚೆ ಅವ್ರು ಭಾಷಣ ಮಾಡಿದ್ರೆ ನೀವು ಕೇಳಿಲ್ವಾ? ನೀವೆಲ್ಲ ಕೇಳ್ತಿರಲ್ಲ. ಡಾಲರ್ ಐಸಾ नहीं गिरता जी, मुझे पता है ಶ್ರೀಲಂಕಾ में ऐसा नहीं होता, ಪಾಕಿಸ್ತಾನ में नहीं ऐसा होता. ಯಾರು ಹೇಳಿದ್ದಾರೆ ಇವೆಲ್ಲ ಮಾತುಗಳು? ಯಾರು ಹೇಳಿದ್ದಾರು? ಕೇಳ್ಬೇಕಲ್ಲ ಪ್ರಶ್ನೆಗಳು. ಮತ್ತೆ ಅವ್ರಿಗೆ ನೀವು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ಬರೇ ಬರೋದು ಕಾಂಗ್ರೆಸ್ ಮೇಲೆ ಹೇಳೋದು. ನಾವೇನ್ ಮಾಡೋಣ? ನಾವೇನ್ ಮಾಡೋಣ ಹೇಳಿ ಸರ್? ಮತ್ತೆ ನಾವೇನ್ ಮಾಡೋದು? ಅಲ್ಲ ಮೈ ರಿಕ್ವೆಸ್ಟ್ ಅಲ್ರಿ, ಮೈ ಪರ್ಸಿಸ್ಟೆಂಟ್ಲಿ ನಮಗೇನಿದೆ, ಕಾಂಗ್ರೆಸ್ ಬಿಡಿ ಒಂದು ಸೈಡ್ ಹೋಗೋಣ. ದೇಶದ ಜನಕ್ಕನ್ನ ಗುರ್ತಾಗಬೇಕಲ್ಲ, ಯುವ ಜನತೆಗೆ ಏನಾಗೈತೆ ಅಂತೇಳಿ. ಅರ್ಧ ಜನತೆಗೆ ಏನಾಗಂತ ಗುರ್ತೇ ಅಲ್ಲ. ಟಿವಿ ಬೆಳಗ್ಗೆ ಅವ್ರನ್ನೇ ತೋರಿಸ್ಬೇಕು, ಟಿವಿ ಬೆಳಗ್ಗೆ ಕಣ್ ತೆಗೆದು ಅವ್ರನ್ನೇ ನೋಡ್ಬೇಕು. ಎಲ್ಲಿವರೆಗೆ ಮಾಡ್ತೀರಿ ಇದು? ಮಾಡಲಿ. ಮೋದಿಯವ್ರಿಗೆ ಏನಾಗೈತೆ ಅಂತಂದ್ರೆ, BJP ಅವರಿಗೆ ಟಿವಿ ಮುಖಾಂತರ ಜನಕ್ಕೆ ಸುಳ್ಳು ಹೇಳಿ BJP ಅವ್ರು ಮಾಡ್ತಕ್ಕಂಥದ್ದು ಪರಮಾವಧಿ ದೊಡ್ಡತನ ಅಂದ್ರೆ ಈ ದೇಶ ಹಾಳಾಗ್ತದೆ ಅವ್ರ ಕಾಲಕ್ಕೆ. BJP ಮುಖಂಡರು ಏನು ಬೇರೆಲ್ಲ, BJP ಕಾರ್ಯಕರ್ತರು ಬೇರೆಲ್ಲ. ಬಟ್ ಈ ರೀತಿ ಅವ್ರ ಪಬ್ಲಿಸಿಟಿ ತಗೊಂಡು ದೇಶ ಕೊಳ್ಳಿಗೆ ಹೋಗ್ತಾ ಇದೆ. ಚರ್ಚೆ ಮಾಡೋಣ ಬರ್ರಿ ಅಂತ ಹೇಳ್ತೀವಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕರೀರಿ. ನಮಗೇನು ಕೇಳಬೇಡ್ರಿ ಸರ್, ನಿಮ್ಮ ಕಾಲದಲ್ಲಿ ಇಷ್ಟು ಹೊರೆ ಯಾಕಾಯ್ತು, ಏನು ಕಾರಣ ಏನು, ಸಾಲ ಯಾಕೆ ಮಾಡಿದ್ರಿ, ಸಾಲದಾಗ ಯಾಕೆ ಇವತ್ತು ದೇಶ ಇದೆ, ಇದು ಇಂಪಾರ್ಟೆಂಟ್. ಪ್ರಮುಖವಾದಂಥದ್ದೇನು? ದೇಶ ತಾನು ಇಂಪಾರ್ಟೆಂಟ್. ಇವತ್ತು ಇರ್ತಕ್ಕಂಥ ನಮ್ದು ಏನು ರೆವಿನ್ಯೂ ಇದೆ, 20% ಇರ್ತಕ್ಕಂಥ ರೆವಿನ್ಯೂ ಬರೀ ನಾವು ಬಡ್ಡಿ ಕಟ್ತಾ ಇದ್ದೀವಿ. 50 ಲಕ್ಷ ಕೋಟಿ ಈ ದೇಶಕ್ಕೆ ನಮಗೆ ಆದಾಯ ಇದ್ರೆ ನಾವು ಕಟ್ತಕ್ಕಂಥದ್ದು 20% ನಾವು ಬರೀ ಇಂಟ್ರೆಸ್ಟ್ ಕಟ್ತಾ ಇದೀವಿ ರೀ. ಇದು ಚರ್ಚೆ ಬೇಡ? ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ? ಇದ್ರ ಬಗ್ಗೆ ಚರ್ಚೆ ಆಗಬಾರ್ದು. ಇಂಥವು ಯಾವ ಮಾತಾಡೋದು ಬೇಡ. ಜನಕ್ಕೆ ಎಜುಕೇಟೆಡ್ ಮಾಡಬೇಕು, ಪಾಲಿಸಿ ಬಗ್ಗೆ ಮಾತಾಡೋದು ಬೇಡ. ಧರ್ಮ ಜಾತಿ ದಿನ ಬೆಳಗಿದ್ರೆ ಹೊಡಿ, ಚರ್ಚೆ ಮಾಡಿದ್ರ ಬಗ್ಗೆ ಆಯ್ತು. ಇಂದು ಅಂತ ಇವ್ರು ಮಾತಾಡ್ತಾರೆ. ಸುಮ್ಮನೆ ಉದಾಹರಣೆಗಳನ್ನು. ಶಕ್ತಿಪೀಠಗಳು ಯಾರ ಕಾಲದಲ್ಲಿ ಇದ್ರಿ? ಈ ಶಕ್ತಿಪೀಠಗಳು ಯಾವಾಗ ಪ್ರಾರಂಭ ಆಯಿತು? ಯಾರ ಕಾಲದಲ್ಲಿ ಇತ್ತು ಶಕ್ತಿಪೀಠಗಳು? ಆಯ್ತು, ಇವ್ರು 10 ವರ್ಷದಲ್ಲಿ ಎಷ್ಟು ಗುಡಿಗಳು ಕಟ್ಟರೆ ನೈತಾ? ಅಗಲಾಲ ದಿನ ಬೆಳಗ್ಗೆ ಇದ್ರೆ ಇಂದು ಅಲ್ಲೇ ಅದು ಏನು ಅರ್ಧ ಕಟ್ಟಿರೋದು? ಅದ್ರ ನಮ್ದು ದುಡ್ಡಿನ ಕಟ್ಟಿರೋದು. ಒಂದು ಕಟ್ಟಿ ನಾವೆಷ್ಟು ಗುಡಿಗಳು ಕಟ್ಟಿರ್ಬೋದು ಅಂದ್ರೆ ತೆರೆ ಕೂದಲ ಎಷ್ಟದ ಅಷ್ಟು ಗುಡಿಗಳು ಕಟ್ಟಾರ ಕಾಂಗ್ರೆಸ್ನವರು. ನಾವು ಗುಡಿಗಳು ಕಟ್ಟಿವಿ, ಮಸ್ಜಿದ್ ಕಟ್ಟಿವಿ, ಚರ್ಚ್ಗಳು ಕಟ್ಟಿವಿ, ಗುರುದ್ವಾರಗಳು ಕಟ್ಟಿದ್ದೇವೆ ಅಲ್ವಾ? ನಾವು ಎಲ್ಲರನ್ನ ನಮ್ಮ ಕಳ್ತೀವಿ. ಇವ್ರು ಬರೇ BJP ಅವರು ಹಿಂದೂ ಅಂತ ಹೇಳಿ ಹಿಂದೂ ಜನಕ್ಕೆ ಮೋಸ ಮಾಡಿ ಇವತ್ತಾಯ್ತು. ಹಿಂದೂ ಯಾರು ಬಡತನ ಹೊರಗದಾರೆ? ಬಡತನ ರೇಖೆಗಿಂದ ಯಾರು ಹಿಂದೂಗಳು ಹೊರಗೆ ಬಂದಾರ?